ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಚಿತ್ರಲೇಖಾ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 32. ಪುಸ್ತಕದ ಹೆಸರು ನಂಜಾದ ನೆನಪು. ಲೇಖಕರು ಚಿತ್ರಲೇಖಾ. ಅಭಿಪ್ರಾಯ ಮಮತಾ ವೆಂಕಟೇಶ್. ಓದುತ್ತಿರುವವರು ಪಲ್ಲವಿ ಎಂ.ಆರ್. ನಂಜಾದ ನೆನಪು ಒಬ್ಬ ಸಂತ್ರಸ್ತ ಯುವತಿಯ ಕಥೆಯನ್ನು ಹೊಂದಿದ್ದು, ಧಾರಾವಾಹಿಯಾಗಿ ಪ್ರಜಾಮತ ಪತ್ರಿಕೆಯಲ್ಲಿ ಓದಿದಾಗ ಬಹಳ ಇಷ್ಟವಾಗಿತ್ತು. ಇದೊಂದು ಸಂಕೀರ್ಣವಾದ ಕಾದಂಬರಿ ಎಂತಲೇ ಹೇಳಬಹುದು. ಈ ಕಾದಂಬರಿಯಲ್ಲಿ ಸೆಳೆಯುವುದು ಚಿತ್ರಲೇಖಾರವರ ಸೊಗಸಾದ ಬರಹ ಶೈಲಿ. ಮನುಷ್ಯ ತನ್ನ ಕಷ್ಟ ಸುಖಗಳು ಎಲ್ಲಕ್ಕೂ ದೇವರ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಅದರಲ್ಲಿಯೂ ಹುಷಾರು ತಪ್ಪಿದಾಗ, ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ದೇವರು, ದಿಂಡರು, ಮಂತ್ರತಂತ್ರಗಳು, ತಾಯಿತಗಳು ಎಂದು ಯಾವುದು ಸಿಕ್ಕಿದರೆ ಅದನ್ನೆಲ್ಲ ಪ್ರಯತ್ನಿಸುವುದು ತಿಳಿದಿರುವ ವಿಷಯವೇ. ಎಷ್ಟೋ ಬಾರಿ ನಮ್ಮ ಧರ್ಮದ ದೇವರಲ್ಲದೆ ಹೋದರೂ ಸಹ ಅನ್ಯ ಧರ್ಮದ ದೇವರಿಗೆ ಸಹ ಮೊರೆ ಹೋಗುವುದನ್ನು ಕಂಡಿದ್ದೇವೆ. ದರ್ಗಾಗಳಲ್ಲಿ ಮುಲ್ಲಾಗಳ ಮೊರೆ ಹೋಗುವುದು, ಕ್ರಿಶ್ಚಿಯನ್ನರ ದೇವರ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಇಲ್ಲಿಯೂ ಸಹ ಧಾರಿಣಿಯ ತಾಯಿ ತಂದೆ ತಮ್ಮ ಮಗಳನ್ನು ಕಾಯಿಲೆಯಿಂದ ಉಳಿಸಿಕೊಳ್ಳಲು ಬೇರೆ ದಾರಿ ಕಾಣದೆ ಹೋದಾಗ ತಮ್ಮ ನೆರೆಯವರ ಸಲಹೆಯಂತೆ ವೇಳಾಂಗಣ್ಯಕ್ಕೆ ಹರಕೆ ಮಾಡಿಕೊಳ್ಳುತ್ತಾರೆ. ಅದು ಅಂತಿಂತಹ ಹರಕೆಯಲ್ಲ. ಅವಳಿಗೆ ಗುಣವಾದರೆ ಧಾರಿಣಿಯನ್ನು ನನ್ ಆಗಿ ಮಾಡುತ್ತೇವೆ ಎಂದು ಅವರು ಹೇಳಿಕೊಂಡ ಹರಕೆಯ ಪ್ರಭಾವವೋ ಅಥವಾ ಅಷ್ಟು ದಿನ ಕೊಡಿಸಿದ ಚಿಕಿತ್ಸೆಯ ಪರಿಣಾಮವೂ ಅವಳು ಗುಣಮುಖಳಾಗುತ್ತಾಳೆ. ಆದರೆ ಆ ಹರಕೆಯು ಧಾರಿಣಿಯ ಬಾಲ್ಯದ ಮೇಲೆ ಬಹಳ ಪರಿಣಾಮ ಬೀರುತ್ತದೆ. ಮನೆಯಲ್ಲಿದ್ದು ಮನೆಯವಳಾಗದೆ ಹೋಗುವ ಧಾರಿಣಿ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸಬೇಕಾದ ಅನಿವಾರ್ಯತೆ ಒದಗುತ್ತದೆ. ತಂದೆ ತಾಯಿಗೆ ಇದ್ದ ದೈವ ಭೀತಿಯಿಂದ ಅವಳು ತನ್ನ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ನೆರೆಯ ಕ್ರಿಶ್ಚಿಯನ್ ಸಂಸಾರದ ಹತೋಟಿಗೆ ಅವಳ ಜೀವನ ಒಳಪಡುವ ಪರಿಸ್ಥಿತಿ. ಅವಳನ್ನು ಬಲವಾಗಿ ನಿಯಂತ್ರಿಸುತ್ತಿದ್ದ ಪೀಟರ್ ಅವಳು ಹಿಂದೂ ಧರ್ಮದ ಆಚರಣೆಗಳನ್ನು ಮಾಡುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಆದರೆ ತನ್ನ ಅಲಂಕಾರ, ಜಡೆ ಎಲ್ಲದರ ಮೇಲೆ ವಿಪರೀತ ವ್ಯಾಮೋಹವಿದ್ದ ಅವಳಿಗೆ ಕ್ರೈಸ್ತ ಧರ್ಮಕ್ಕಿಂತ ಹಿಂದೂ ಧರ್ಮವೇ ಪ್ರಿಯವಾಗುತ್ತದೆ. ಅವಳು ಬೆಳೆದು ದೊಡ್ಡವಳಾಗುತ್ತಿದ್ದ ಹಾಗೆಯೇ ಇಂತಹ ನಿಯಂತ್ರಣಗಳು ಮತ್ತೂ ಅತಿಯಾಗುತ್ತವೆ. ಇವುಗಳಿಂದ ಮಾನಸಿಕವಾಗಿ ಬೇಸತ್ತು ಹೋಗಿದ್ದ ಧಾರಿಣಿ ತನಗರಿವಿಲ್ಲದಂತೆ ಸುಭಾಷ್ನ ಪ್ರೀತಿಗೆ ಸಿಲುಕುತ್ತಾಳೆ. ಈ ವಿಷಯವನ್ನು ಮನೆಯಲ್ಲಿ ಹೇಳಿರುವ ಪೀಟರ್ ಮತ್ತು ಜೋಸೆಫ್ನ ಹುನ್ನಾರದಿಂದ ಅವಳಿಗೆ ಮನೆಯಲ್ಲಿ ಕಟ್ಟುನಿಟ್ಟಾದ ವಾತಾವರಣ ಏರ್ಪಡುತ್ತದೆ. ಧಾರಿಣಿಯನ್ನು ಅಪಾರವಾಗಿ ಪ್ರೇಮಿಸುತ್ತಿದ್ದ ಸುಭಾಷ್ ಅವಳನ್ನು ಧಾರಿಣಿಯ ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾಗಲು ಪ್ರಯತ್ನಿಸಿದರೂ ಸಹ ಅದು ಸಾಧ್ಯವಾಗದೆ ಹೋದಾಗ ಅವಳನ್ನು ಕರೆದುಕೊಂಡು ಹೊರಟೇ ಹೋಗುತ್ತಾನೆ. ಅದನ್ನು ಕಂಡು ಧಾರಿಣಿಯ ತಂದೆ ಶಾಪ ಹಾಕುತ್ತಾರೆ. ಧಾರಿಣಿಯ ಮನಸ್ಸಿನಲ್ಲಿ ಅದು ಪ್ರಬಲವಾಗಿ ಬೇರೂರಿ ಬಿಡುತ್ತದೆ. ತಾನು ನನ್ ಆಗಬೇಕಾಗಿದ್ದವಳು ಸಂಸಾರಿಯಾಗುವುದು ಸರಿಯಲ್ಲವೇನೋ, ವೇಳಾಂಗಣ್ಣಿ ಮಾತೆ ಅದರಿಂದ ಮುನಿಯುತ್ತಾಳೇನೋ ಎಂಬ ಸಂದೇಹಗಳು ಅವಳನ್ನು ಕಾಡುತ್ತವೆ. ಮುಂದೆ ಅವಳ ಸಂಸಾರ ಸುಖಮಯವಾಗಿದ್ದರೂ ಸಹ ಅತ್ತ ಅತ್ತೆ ಮನೆಯೂ ಇಲ್ಲದೆ ಇತ್ತ ತವರು ಮನೆಯೂ ಇಲ್ಲದೆ ಸುಭಾಷ್ನೇ ಸರ್ವಸ್ವವೂ ಆಗಿ ಬದುಕಬೇಕಾದ ಪರಿಸ್ಥಿತಿ ಒದಗುತ್ತದೆ. ಆದರೆ ಅವೆಲ್ಲವನ್ನೂ ಮೀರಿಸುವಂತಹ ಸುಭಾಷ್ನ ಒಲವು ಅವಳನ್ನು ಪರಮ ಸುಖಿಯಾಗಿಸಿ ಬಿಡುತ್ತದೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಿದ್ದ ಅವರ ಸಂಸಾರ ಮೆಲ್ಲ ಮೆಲ್ಲನೆ ಅರಳುತ್ತಾ ಪರಿಮಳಿಸುತ್ತದೆ. ಧಾರಿಣಿ ಗರ್ಭಿಣಿಯಾಗಿರುವ ವಿಷಯ ಸುಭಾಷ್ನ ಅತೀವ ಸಂತಸ ತಂದಿತ್ತು. ಧಾರಿಣಿಗೆ ಪದೇ ಪದೇ ತನ್ನ ತಂದೆ ಶಾಪ ಹಾಕಿದ್ದು ನೆನಪಾಗುತ್ತದೆ. ಸುಭಾಷ್ ಅವಳನ್ನು ಎಷ್ಟು ಸುಖಮಯವಾಗಿ ನೋಡಿಕೊಂಡರೂ ಸಹ ಅವಳಿಗೆ ಗರ್ಭಪಾತವಾದಾಗ ಬೇರೆಯವರು ಮಾತನಾಡಿದ ರೀತಿ ಅವಳನ್ನು ಮತ್ತೂ ನೋಯಿಸುತ್ತದೆ. ಮತ್ತೆ ಮತ್ತೆ ಅದೇ ಪರಿಸ್ಥಿತಿ ಮರುಕಳಿಸುತ್ತಾ ಹೋದಾಗ ಸುಭಾಷ್ ಕಂಗಾಲಾಗುತ್ತಾನೆ. ಮತ್ತೆ ಗರ್ಭಿಣಿಯಾಗುವ ಧಾರಿಣಿಯನ್ನು ಸುಭಾಷ್ ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಾನೆ. ಆದರೆ ಪಕ್ಕದ ಮನೆಗೆ ಹೋದಾಗ ವೇಳಾಂಗಣ್ಣಿ ಮಾತೆಯ ಪ್ರಸ್ತಾಪ ಬಂದಾಗ ಧಾರಿಣಿಗೆ ಏನೋ ಹೆಚ್ಚು ಕಮ್ಮಿ ಆಗುತ್ತದೆ. ಭಯಂಕರವಾದ ಕನಸೊಂದು ಪದೇ ಪದೇ ಅವಳಿಗೆ ಕಾಡುತ್ತದೆ. ಅವಳು ಪದೇ ಪದೇ ಮೂರ್ಛೆ ಹೋಗುವ ಪರಿಸ್ಥಿತಿ ಶುರುವಾದಾಗ ಸುಭಾಷ್ ಬಹಳ ಬೇಸತ್ತುಕೊಂಡು ಕಂಗಾಲಾಗಿ ಬಿಡುತ್ತಾನೆ. ಯಾವ ವೈದ್ಯಕ್ಕೂ ಅದು ಬಗ್ಗದೆ ಹೋದಾಗ ಕಡೆಗೆ ಮನೋವೈದ್ಯರ ಮೊರೆ ಹೋಗುತ್ತಾನೆ. ಮನೋವೈದ್ಯರು ಅವಳ ಸಮಸ್ಯೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ
ಅವಳ ಮನಸ್ಸಿನಲ್ಲಿ ಬೇರೂರಿದ್ದ ಪಾಪ ಪ್ರಜ್ಞೆಯೇ ಇದಕ್ಕೆಲ್ಲ ಕಾರಣ ಎಂದು ಚಿಕಿತ್ಸೆ ನೀಡುತ್ತಾರೆ. ದೇಹದ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯ ಸಹ ಪೂರಕ. ಪಾಪದ ಭೀತಿ ಅನವಶ್ಯಕ ಎಂದು ತಿಳಿ ಹೇಳುವ ವೈದ್ಯರ ಮಾತಿಗೆ ಧಾರಿಣಿ ಒಡಂಬಡುತ್ತಾಳೆ. ಅವಳ ವ್ಯಾಕುಲಗಳೆಲ್ಲ ದೂರವಾಗಿ ಸುಖದ ದಿನಗಳು ಮೊದಲಾಗುತ್ತವೆ. ಅವಳನ್ನು ಕಾಡುತ್ತಿದ್ದ ಕನಸಿನ ಗೂಢಾರ್ಥವೇನು? ಅವಳನ್ನು ಮನೋವೈದ್ಯರು ಹೇಗೆ ಗುಣಪಡಿಸುತ್ತಾರೆ? ಅವಳನ್ನು ಭೇಟಿಯಾಗಿ ತಿಳಿ ಹೇಳುವ ಅವಳ ಆತ್ಮೀಯ ವ್ಯಕ್ತಿ ಯಾರು ಎಂಬ ಆಸಕ್ತಿಕರ ವಿಷಯಗಳಿಗೆ ಈ ಚಂದನ ಮನೋವೈಜ್ಞಾನಿಕ ಕಾದಂಬರಿಯನ್ನು ಓದಿ. ಲೇಖಕಿ ಚಿತ್ರಲೇಖರವರು ಇಂತಹದ್ದೊಂದು ಸೂಕ್ಷ್ಮವಾದ ವಿಷಯವನ್ನು ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸಿದ್ದಾರೆ. ಯಾವುದೇ ಧರ್ಮದ ಬಗ್ಗೆ ಯಾವುದೇ ರೀತಿಯ ವಿವಾದ ಬಾರದಂತೆ ಕಥಾವಸ್ತುವನ್ನು ನಿರ್ವಹಿಸಿರುವ ರೀತಿ ಬಹಳ ಇಷ್ಟವಾಗುತ್ತದೆ. ಸಲೀಸಾಗಿ ಓದಿಸಿಕೊಂಡು ಹೋಗುವ ಕಾದಂಬರಿ. ನೀವು ಓದು ನೋಡಿ. ಧನ್ಯವಾದಗಳು.